ಈ ಹೈಪೋಥರ್ಮಿಯಾ ಕಂಡೀಷನ್ ನಾವು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ ಬಹುಮುಖ್ಯವಾಗಿ ಮೇಕೆ ಅಥವಾ ಕುರಿಗಳಿಗೆ ಇನ್ನೇನು 1 ತಿಂಗಳು ಡೆಲಿವರಿ ಆಗಕ್ಕಿಂತ ಮುಂಚೆ ಉತ್ತಮ ಸಮತೋಲನ ಆಹಾರ ಕೊಡಬೇಕು. 2ನೇ ಪಾಯಿಂಟ್ ಏನಂದ್ರೆ ಅವುಗಳು ಇರೋ ಜಾಗವನ್ನ ನಾವು ಬೆಚ್ಚಗಿಡಬೇಕು. ನೀವು ಗನ್ನಿ ಬ್ಯಾಗ್ ಹಾಕ್ತಿರೋ ಇಲ್ಲಾಂದ್ರೆ ಭತ್ತದ ಹುಲ್ಲಿನಿಂದ ನೀವು ಬೆಡ್ ಕವರ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಇದನ್ನ ನೀವು ಬೆಚ್ಚಗಿಡಬೇಕು. ನೆಕ್ಸ್ಟ್ ಮರಿಗಳಿಗೆ ಉತ್ತಮ ಪ್ರಮಾಣದ ಗಿಣ್ಣಿನ ಹಾಲು ಅಂದ್ರೆ ಮಿಲ್ಕ್ ಕೊಲೆಸ್ಟ್ರಾಲ್ 1 ರಿಂದ 4 ದಿನ ಚೆನ್ನಾಗಿ ಕುಡಿಸ್ಬೇಕು. ಈ ಹೈಪೋಥರ್ಮಿಯಾನ ನೀವು ಹೇಗೆ ಕಂಡುಹಿಡ್ಕೊಬೇಕು ಅಂದಾಗ ಮೊದಲಿಗೆ ಮರಿಗಳು ಹುಟ್ಟಿದ ತಕ್ಷಣ ಬಹಳ ಮಂಕಾಗಿರ್ತವೆ, ಅಂದ್ರೆ ಆಕ್ಟಿವ್ ಇರಲ್ಲ, ಮತ್ತೆ ಹಾಲು ಕುಡಿಯೋದನ್ನ ಬಿಡ್ತವೆ, ತಾಯಿಯಿಂದ ಇದೇ ಸಪರೇಟ್ ಆಗಿ ಐಸೋಲೇಟ್ ಆಗ್ತಾ ಇರುತ್ತೆ. ಒಂದಷ್ಟು ಪರಿಸ್ಥಿತಿಗಳಲ್ಲಿ ಇದು ನೆಲಕ್ಕೆ ಬಿದ್ದಿರ್ಬೋದು, ತಲೆಯನ್ನ ಎತ್ತಿ ಹಿಡಿಯಕ್ಕೆ ಹೋದಾಗ ಇದು ಆಗದೆ ಇರ್ಬೋದು ಅದ್ರ ಕೈಯಲ್ಲಿ. ಅದರ ಜೊತೆಗೆ ಅದರ ಬಾಡಿ ಟೆಂಪರೇಚರ್ ನೀವು ಚೆಕ್ ಮಾಡ್ಕೊತಾ ಇದ್ರೆ ಈ ಹೈಪೋಥರ್ಮಿಯಾ ಕಂಡೀಷನ್ ನೀವು ಗುರುತಿಸಬಹುದು. ಈ ಹೈಪೋಥರ್ಮಿಯಾ ಟ್ರೀಟ್ಮೆಂಟ್ ನಾವು ಹೇಗೆ ಮಾಡ್ಬೇಕಂದ್ರೆ ಇದ್ರೊಳಗೆ ಬಹಳಷ್ಟು ಕಂಡೀಷನ್ಸ್ ಇರ್ತದೆ. ಇದ್ರೊಳಗೆ ಮೈಲ್ಡ್ ಹೈಪೋಥರ್ಮಿಯಾ ಅನ್ನೋದು ಬರ್ತದೆ, ಮತ್ತೆ ಇದ್ರೊಳಗೆ ಸಿವಿಯರ್ ಹೈಪೋಥರ್ಮಿಯಾ ಅಂತ ಬರ್ತದೆ. ನೀವು ಇದನ್ನ ಈ ಕಂಡೀಷನ್ ನೀವು ನೋಡಿದ ತಕ್ಷಣ ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇದ್ರ ಬಾಡಿ ಸರ್ಫೇಸ್ ಏನು ಮರಿಗಳ ಬಾಡಿ ಸರ್ಫೇಸ್ ನ ನೀವು ಒಂದು ಡ್ರೈ ಟವಲ್ ತಗೊಂಡು ಚೆನ್ನಾಗಿ ಒರೆಸ್ಬೇಕು. ಈ ಮಿಲ್ಕ್ ಕೊಲೆಸ್ಟ್ರಾಲ್ ನ ನೀವು ಕೊಡಬೇಕು. ಇನ್ಸ್ಟೆಂಟ್ ಆಗಿ ಇದಕ್ಕೆ ಎನರ್ಜಿ ಬರ್ಬೇಕಂದ್ರೆ ಓರಲ್ ಗ್ಲೂಕೋಸ್ ಅಂತ ಒಂದು ಬರ್ತದೆ. ಆ ಗ್ಲೂಕೋಸ್ ನೀವು ಕೊಟ್ಟಿದ್ದೆ ಆದಲ್ಲಿ ಬೇಗ ಇದು ಚೇತರಿಸ್ಕೊಂತದೆ. ಮತ್ತೆ ಇದನ್ನ ನೀವು ಹೇಗೆ ಕೋಳಿ ಸಾಕಾಣಿಕೆಯಲ್ಲಿ ಬ್ರೂಡಿಂಗ್ ಚೇಂಬರ್ ಅಂತ ಇಡ್ತೀರಿ, ಇದಕ್ಕೂ ಆದಷ್ಟು ಆದ್ರೆ ಒಂದು ಚೆನ್ನಾಗಿರೋ ಲೈಟ್ ಕೊಡ್ರಿ, ಇಲ್ಲಾಂದ್ರೆ ಉಷ್ಣತೆ ಇರೋ ಜಾಗದಲ್ಲಿ ಇದನ್ನ ನೀವು ಇಟ್ಟಾಗ ಇದು ಹೈಪೋಥರ್ಮಿಯಾ ಕಂಡೀಷನ್ಗೆ ಒಳಗಾಗಲ್ಲ. ಮತ್ತೆ ಸಿವಿಯರ್ ಹೈಪೋಥರ್ಮಿಯಾ ಕಂಡೀಷನ್ ಒಳಗೆ ಏನ್ ಮಾಡ್ಬೇಕಂದ್ರೆ ವಾರ್ಮ್ ಬಾಕ್ಸಸ್ ಅಂತ ಬರ್ತದೆ, ಅಂದ್ರೆ ಉಷ್ಣತೆ ಬಾಕ್ಸಸ್ ಒಳಗೆ ಇವುಗಳನ್ನ ಇಟ್ಟು ನೀವು ರಕ್ಷಿಸ್ಕೊಬೇಕು. ಇದ್ರ ಬಾಡಿ ಸರ್ಫೇಸ್ ನೀವು ಖಂಡಿತವಾಗಿ ಒರೆಸ್ಕೊಂತಾನೆ ಇರಬೇಕು. ಪ್ರತಿ 30 ನಿಮಿಷಕ್ಕೊಂದ್ಸತಿ ಇದ್ರ ಬಾಡಿ ಟೆಂಪರೇಚರ್ ನ ನೀವು ನೋಡ್ತಾ ಇರಬೇಕು. ಧನ್ಯವಾದ.